ಇವತ್ತು ನಾವು ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ ಬಗ್ಗೆ ತಿಳ್ಕೊಳ್ಳೋಣ. ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ಗೆ ಬೇಕಾಗಿರುವಂಥ ಸೂಪರ್ ಫುಡ್ಸ್ ಯಾವ್ದು ಅಂತಲೂ ಸಹ ನಾವು ಈ ಎಪಿಸೋಡಲ್ಲಿ ನೋಡೋಣ. ಸೊ ಡಿಟಾಕ್ಸಿಫಿಕೇಷನ್ ಅಂದರೆ ಏನು? ನಾವು ದಿನ ಊಟ ಮಾಡೋವಂಥ ಫುಡ್ ಆಗಿರ್ಬೋದು, ಎಷ್ಟೇ ಕ್ಲೀನಾಗಿ ತಿಂತಾಯಿದ್ರು ಸಹ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಆಗಿ ಅದರಿಂದ ವೇಸ್ಟ್ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಈ ವೇಸ್ಟ್ ಪ್ರಾಡಕ್ಟ್ಸ್ ನಾವು ಜನರಲ್ ಆಗಿ ಬಾಡಿಯಿಂದ ತೆಗೆದು ಹಾಕ್ಬೋದು, ಬಟ್ ಅದರಿಂದನೂ ಸಹ ಕೆಲವೊಂದು ಸತಿ ಈ ಟಾಕ್ಸಿನ್ ಮಾಲಿಕ್ಯೂಲ್ಸ್ ಎಲ್ಲ ಅಕ್ಯುಮಿಲೇಟ್ ಆಗುತ್ತೆ. ಸೊ ಈ ಅಕ್ಯುಮಿಲೇಟ್ ಆದಾಗ ನಮ್ಮ ಬಾಡಿಯಲ್ಲಿ ಇರುವಂಥ 3 ಡಿಟಾಕ್ಸಿಫಿಕೇಷನ್ ಆರ್ಗನ್ಸ್ ಯಾವುದಪ್ಪ ಅಂದರೆ ಲಂಗ್ಸ್, ಲಿವರ್ ಮತ್ತು ಕಿಡ್ನಿ. ಈ 3 ಸೇರಿಕೊಂಡು ಅದರಲ್ಲಿರುವಂಥ ಟಾಕ್ಸಿನ್ ಮಾಲಿಕ್ಯೂಲ್ಸ್ನ ತೆಗೆದಾಕತ್ತೆ. ಬಟ್ ಜನರಲ್ ಆಗಿ ನಾವು ತಿನ್ನೋವಂಥ ಆಹಾರ ಆಗಿರ್ಬೋದು, ವ್ಯಾಯಾಮ ಮಾಡೋದಿಲ್ಲ ಮತ್ತು ಸ್ಟ್ರೆಸ್ ತುಂಬ ತೊಗೊತಾ ಇರ್ತೀವಿ. ಇದರಿಂದ ಏನಾಗ್ಬಿಡುತ್ತೆ, ಈ ಡಿಟಾಕ್ಸಿಫಿಕೇಷನ್ ಆರ್ಗನ್ಸ್ ನಮ್ಮ ಬಾಡಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಸೊ ಅದು ಮಾಡಬೇಕಾಗಿರುವಂಥ ಮೇನ್ ಡಿಟಾಕ್ಸ್ ಏನಿರುತ್ತೆ ಅದು ಆಗ್ತಾ ಇರೋದಿಲ್ಲ ಬಾಡಿಯಲ್ಲಿ. ಸೊ ಅಂಥ ಟೈಮಲ್ಲಿ ನಾವೇನು ಮಾಡಬೇಕು, ಕೆಲವೊಂದು ಸೂಪರ್ ಫುಡ್ಸ್ನ ನಾವು ಡಯಟಲ್ಲಿ ರೆಗ್ಯುಲರ್ ಆಗಿ ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ಈ ಡಿಟಾಕ್ಸಿಫಿಕೇಷನ್ ಆರ್ಗನ್ಸ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಇನ್ನೂ ಚೆನ್ನಾಗಿ ಬಾಡಿಯಿಂದ ಇರೋವಂಥ ಟಾಕ್ಸಿನ್ ಮಾಲಿಕ್ಯೂಲ್ಸ್ನ, ಬಿಲ್ಡಪ್ ಆಗಿರೋಂಥ ಟಾಕ್ಸಿನ್ ಮಾಲಿಕ್ಯೂಲ್ಸ್ನ ಕ್ಲೀನ್ ಮಾಡಿ ಬಾಡಿಯಿಂದ ತೆಗೆದಾಕುತ್ತೆ. ಸೊ ಮೇಯ್ನಾಗಿ ನಾವು ನೋಡ್ದಂಗೆ ಡಿಟಾಕ್ಸಿಫಿಕೇಷನ್ ಆರ್ಗನ್ಸ್ ಬಂದು ಲಿವರ್, ಕಿಡ್ನಿ ಮತ್ತು ಲಂಗ್ಸ್. ಸೊ ಲಂಗ್ಸಲ್ಲಿ ಎಸ್ಪೆಷಲಿ ನಮಗೆ ಈ ಡಸ್ಟಿಂದ ಬರುವಂಥ ಎಲ್ಲ ಈ ಪಾರ್ಟಿಕಲ್ಸ್ ಆಗಿರ್ಬೋದು ಅದೆಲ್ಲ ಹೋಗಿ ಅಕ್ಯುಮಿಲೇಟ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಕೆಲವ್ರಿಗೆ ಸ್ಮೋಕಿಂಗ್ ಮಾಡೋ ಅಭ್ಯಾಸ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಬಾಡಿಯಲ್ಲಿ ತುಂಬ ಈ ಟಾಕ್ಸಿನ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೆ. ಮತ್ತು ಲಿವರ್ಗೆ ಬಂದಾಗ ಲಿವರ್ ಇಶ್ಯೂಸ್ ಇರುತ್ತೆ. ಕೆಲವ್ರಿಗೆ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರಿತೀವಿ. ಮತ್ತು ಲಿವರ್ ಸಿರೋಸಿಸ್ ಆಗಿರುತ್ತೆ ಕೆಲವ್ರಿಗೆ ತುಂಬ ಆಲ್ಕೋಹಾಲ್ ಕುಡಿದು ಏನಾಗಿರುತ್ತೆ, ಲಿವರ್ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ಮತ್ತು ಕಿಡ್ನಿ ಇಶ್ಯೂಸ್ ಜನರಲ್ ಆಗಿ ಡಯಾಬಿಟೀಸ್ ಇರೋರಿಗೆ ಅಂಥವ್ರಿಗೆಲ್ಲ ಕಿಡ್ನಿ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇಂಥವ್ರಿಗೆಲ್ಲ ಏನಾಗುತ್ತೆ, ಡಿಟಾಕ್ಸಿಫಿಕೇಷನ್ ಅಷ್ಟು ಕ್ಲೀನಾಗಿ ಆಗ್ತಾ ಇರೋದಿಲ್ಲ. ಸೊ ಕೆಲವೊಂದು ಫುಡ್ಸ್ನ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಂಡಾಗ ಏನಾಗುತ್ತೆ, ಆ ಡಿಟಾಕ್ಸಿಫಿಕೇಷನ್ ಆರ್ಗನ್ಸ್ ಬಂದ್ಬಿಟ್ಟು ಅದ್ರ ಮಾಡಬೇಕಾಗಿರೋಂಥ ಕೆಲಸನ ಕ್ಲೀನಾಗಿ ಮಾಡುತ್ತೆ. ಸೊ ಯಾವುದಪ್ಪ ನಮ್ಮ ಡಿಟಾಕ್ಸಿಫಿಕೇಷನ್ ಮಾಡುವಂಥ ಸೂಪರ್ ಫುಡ್ಸ್ ಅಂದರೆ, ಫಸ್ಟ್ ಒನ್ ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್. ಸೊ ಇದರಲ್ಲಿ ನಮಗೆ ಸಲ್ಫರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಸಲ್ಫರ್ ನಮ್ಮ ಬಾಡಿಗೆ ಬೇಕಾಗಿರುವಂಥ, ಅಂದರೆ ಎಸ್ಪೆಷಲಿ ಲಿವರ್ಗೆ ಬೇಕಾಗಿರುವಂಥ ಮೇಜರ್ ಆಗಿರುವಂಥ ಒಂದು ಮಿನರಲ್ ಅದು. ಸೊ ಸಲ್ಫರ್ ಬಂದುಬಿಟ್ಟು ನಮ್ಮ ಲಿವರಲ್ಲಿ ಹೋಗ್ಬಿಟ್ಟು ಏನಾದರೂ ಒಂದು ಗಲೀಜಿದ್ರೆ, ಇಲ್ಲಾಂದರೆ ನಮ್ಮ ಲಿವರ್ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ಲಿವರಲ್ಲಿ ಡ್ಯಾಮೇಜಸ್ ಆಗ್ತಾ ಇದೆ ಅಂದರೆ ಅದನ್ನು ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸಲ್ಫರ್ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಸೊ ಈ ಸಲ್ಫರ್ ರಿಚ್ ಫುಡ್ಸ್ನ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ಲಿವರಲ್ಲಿ ಲಿವರ್ ಸೆಲ್ಸ್ ರೀಜನರೇಟ್ ಆಗುತ್ತೆ. ಮತ್ತು ಏನಾದರೂ ಟಾಕ್ಸಿನ್ ಮಾಲಿಕ್ಯೂಲ್ಸ್ ಇದ್ದರೆ ಅದನ್ನು ಬೈಂಡ್ ಮಾಡಿ ಬಾಡಿಯಿಂದ ತೆಗೆದಾಕತ್ತೆ. ಎರಡನೇದು ಬಂದುಬಿಟ್ಟು ಶುಂಠಿ ಅಂದರೆ ಜಿಂಜರ್. ಶುಂಠಿಯಲ್ಲಿ ನಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ. ಇದರಲ್ಲಿರುವಂಥ ಒಂದು ಸಬ್ಸ್ಟೆನ್ಸ್ ಬಂದು ಜಿಂಜರಾಲ್ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಮಾಲಿಕ್ಯೂಲ್. ಸೊ ಏನಾದರೂ ನಮ್ಮ ಬಾಡಿಯಲ್ಲಿ ಮತ್ತೆ ಇನ್ಫ್ಲಮೇಷನ್ ಕಾಣಿಸ್ಕೊತಾ ಇದ್ದರೆ, ಇನ್ಫ್ಲಮೇಷನ್ ಅಂದರೆ ಮೇಜರ್ ಆಗಿ ನಮಗೆ ರೆಡ್ನೆಸ್ ಇರುತ್ತೆ, ಇಲ್ಲಾಂದರೆ ಬಾಡಿಯಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಇಲ್ಲಾಂದರೆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಈ ಮೂರನ್ನ ನಾವು ಇನ್ಫ್ಲಮೇಷನ್ ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಈ ಇನ್ಫ್ಲಮೇಷನ್ ಏನಾದರೂ ಜಾಸ್ತಿ ಇದ್ದರೆ ಬಾಡಿಯಲ್ಲಿ ನಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ನ ನಾವು ತಗೊಳ್ಬೇಕು. ಅಂದರೆ ಆ್ಯಂಟಿ ಇನ್ಫ್ಲಮೇಟ್ರಿ ಇರುವಂಥ ಫುಡ್ಸ್ನ ನಾವು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು. ಅದರಲ್ಲಿ ಶುಂಠಿ ಒನ್ ಆಫ್ ದ ಟಾಪ್ ಆ್ಯಂಟಿ ಇನ್ಫ್ಲಮೇಟ್ರಿ ಫುಡ್ಸ್ ಆಗಿರುತ್ತೆ. ಸೊ ಶುಂಠಿಯಲ್ಲಿರುವಂಥ ಈ ಆ್ಯಂಟಿ ಇನ್ಫ್ಲಮೇಟ್ರಿ ಮಾಲಿಕ್ಯೂಲ್ಸ್ ಸಹ ಬಾಡಿಯಲ್ಲಿರುವಂಥ ಟಾಕ್ಸಿನ್ ಮಾಲಿಕ್ಯೂಲ್ಸ್ನ ತೆಗೆದಾಕತ್ತೆ. ಮೂರನೇದು ಬಂದುಬಿಟ್ಟು ಗ್ರೀನ್ ಟೀಯಲ್ಲಿ ನಮಗೆ EGCG ಅನ್ನೋ ಒಂದು ಕಂಟೆಂಟ್ ಸಿಗುತ್ತೆ. ಇದು ಬೇರೆ ಯಾವುದು ಫುಡ್ಸಲ್ಲಿ ಅಷ್ಟು ನಮಗೆ ಕ್ವಾಂಟಿಟಿಯಲ್ಲಿ ಸಿಗೋದಿಲ್ಲ. ಸೊ ಗ್ರೀನ್ ಟೀಯಲ್ಲಿ ನಮಗೆ ಮೇಜರ್ ಆಗಿ EGCG ಪ್ಲಸ್ ಇದ್ರ ಜೊತೆಗೆ ಫ್ಲೇವನಾಯ್ಡ್ ಕಂಟೆಂಟ್ಸು ಜಾಸ್ತಿ ಇರುತ್ತೆ. ಸೊ ಇದು ಎರಡೂ ಸೇರಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ಲಸ್ ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಬಾಡಿಯಲ್ಲಿ ಏನಾದರೂ ಡಿಟಾಕ್ಸಿಫಿಕೇಷನ್ ಚೆನ್ನಾಗಿ ಆಗ್ತಾ ಇಲ್ಲ ಪ್ರಾಸೆಸ್ ಏನಾದರೂ ಕ್ಲೀನಾಗಿ ಆಗ್ತಾ ಇಲ್ಲ ಅಂದರೂ ಸಹ ಗ್ರೀನ್ ಟೀ ನಮ್ಮ ಬಾಡಿಯಲ್ಲಿ ಹೋಗಿ ಅದಿರುವಂಥ ಮಾಲಿಕ್ಯೂಲ್ಸ್ನ ಬೈಂಡ್ ಮಾಡಿ ತೆಗೆದಾಕುತ್ತೆ. ನಾಲ್ಕನೇದು ಟರ್ಮರಿಕ್ ಅಂದರೆ ಅರಿಶಿಣದಲ್ಲಿ ನಮಗೆ ಕರ್ಕ್ಯುಮಿನ್ ಕಂಟೆಂಟ್ ಅನ್ನೋ ಒಂದು ಆ್ಯಂಟಿ ಆಕ್ಸಿಡೆಂಟ್ ಮಾಲಿಕ್ಯೂಲ್ ಇರುತ್ತೆ. ಸೊ ಅದು ಮೇನ್ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ, ಅಂದರೆ ಒಂದು ಊಟ ಮಾಡೋ ಟೈಮಲ್ಲಿ ಒಂದು ಗ್ಲಾಸಲ್ಲಿ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಮೆಣಸಿನ ಪುಡಿ ಹಾಕ್ಕೊಂಡು ಕುಡಿದಾಗ ಇದು ಒಂದು ಪವರ್ಫುಲ್ ಡಿಟಾಕ್ಸಿಫಿಕೇಷನ್ ಶಾಟ್ ಥರ ಆಗುತ್ತೆ ಬಾಡಿಗೆ. ಸೊ ಈ ಕರ್ಕ್ಯುಮಿನ್ ಏನು ಮಾಡುತ್ತೆ, ಬಾಡಿಯಲ್ಲಿರೋವಂಥ ಎಲ್ಲೇ ಆದರೂ ಆಗಿರ್ಬೋದು, ಕಿಡ್ನಿಯಲ್ಲಿ ಆಗಿರ್ಬೋದು, ಲಿವರಲ್ಲಿ ಆಗಿರ್ಬೋದು, ಲಂಗ್ಸಲ್ಲಿ ಆಗಿರ್ಬೋದು, ಈ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಬರುವಂಥ ಮಾಲಿಕ್ಯೂಲ್ಸ್ ಏನೇನಿರುತ್ತೆ ಅದನ್ನು ಬೈಂಡ್ ಮಾಡಿ ಬಾಡಿಯಿಂದ ಡಿಟಾಕ್ಸ್ ಮಾಡುತ್ತೆ.
ಐದನೇದು ಬಂದ್ಬಿಟ್ಟು ವಿಟಮಿನ್ ಸಿ ರಿಚ್ ಫುಡ್ಸ್, ಅಂದರೆ ನಮಗೆ ಆರೆಂಜ್ ಆಗಿರ್ಬೋದು, ಲೆಮನ್ಸ್ ಆಗಿರ್ಬೋದು, ಇಲ್ಲಾಂದರೆ ಮೂಸಂಬಿ ಆಗಿರ್ಬೋದು, ಯಾವುದೇ ರೀತಿಯ ಮೆಲನ್ಸ್ ಆಗಿರ್ಬೋದು, ಮಸ್ಕ್ ಮೆಲನ್ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಇದರಲ್ಲಿ ನಮಗೆ ವಿಟಮಿನ್ ಸಿ ಕಂಟೆಂಟ್ ಹೆಚ್ಚಾಗಿರುತ್ತೆ. ಸೊ ವಿಟಮಿನ್ ಸಿ ಅನ್ನೋದು ಒಂದು ಇಂಪಾರ್ಟೆಂಟ್ ಆ್ಯಂಟಿ ಆಕ್ಸಿಡೆಂಟ್, ಪ್ಲಸ್ ಇದು ನಮ್ಮ ಬಾಡಿಯಲ್ಲಿ ಬೇಕಾಗಿರುವಂಥ ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ. ಸೊ ಈ ಡಿಟಾಕ್ಸಿಫಿಕೇಷನ್ ಫುಡ್ಸ್ನ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದ್ರ ಜೊತೆಗೆ ಎನರ್ಜಿ ಇಶ್ಯೂಸ್ ಯಾರ್ಯಾರಿಗಿದೆಯೋ, ಅಂದರೆ ಕೆಲವ್ರಿಗೆ ಏನೇ ಊಟ ಮಾಡಿದ್ರು, ಎಷ್ಟೇ ವ್ಯಾಯಾಮ ಮಾಡಿದ್ರು ಸಹ ಸುಸ್ತಾಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸೊ ಈ ಸುಸ್ತಾಗೋರು ಮತ್ತು ತುಂಬ ವೆಯ್ಟ್ ಜಾಸ್ತಿ ಇರೋರಿಗೆ ಮತ್ತು ಜಾಸ್ತಿ ಆಚೆ ಕಡೆ ಊಟ ಮಾಡುವಂಥವ್ರಿಗೆ, ಇಂಥವರೆಲ್ಲ ಈ ಡಿಟಾಕ್ಸಿಫಿಕೇಷನ್ ಫುಡ್ಸ್ನ ನಾವು ಇನ್ಕಾರ್ಪೊರೇಟ್ ಮಾಡಿಕೊಂಡಾಗ ಬೇಕಾಗಿರುವಂಥ ಬೆನಿಫಿಟ್ ಬಾಡಿಗೆ ಸಿಗ್ತಾ ಹೋಗುತ್ತೆ.